ಮತ್ತೊಮ್ಮೆ ಶ್ರೇಯಸ್. ತಂಡದ ಮೊತ್ತ 52. ಈ ಬಾರಿ ಸ್ಟ್ರೈಕ್ನಲ್ಲಿ ಶಶಾಂಕ್, ಪ್ರಥಮ ಬಾರಿ ಸ್ಟ್ರೈಕ್ನಲ್ಲಿದ್ದಾರೆ ಶಶಾಂಕ್. ಪೆವಿಲಿಯನ್ ತುದಿಯಿಂದ ಶ್ರೇಯಸ್. ಡೆಡ್ ಬಾಲ್. ಕೊಂಚ ಲೈನಪ್ನಲ್ಲಿ ಎಡವಿದ್ದಾರೆ. ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್, ಈ ಒಂದು ಕರ್ನಾಟಕದ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಎಲ್ಲವನ್ನ ಸೇರಿಸಿ ಒಂದು ಪ್ರತಿಷ್ಠಿತ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದರೆ ಅತ್ಯಂತ ಯಶಸ್ವಿ ಆಗ್ತಾ ಇದೆ ಮೊದಲನೇ ದಿನದತ್ತ. ಬಾರಿ ಸ್ಲೋವರ್ ವಾನ್ ಗುರುತಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಎಳೆದು ಬಾರಿಸಲು ಪ್ರಯತ್ನ, ಬ್ಯಾಟಿಗೂ ಬಾಲಿಗೂ ಯಾವುದೇ ಸಂಪರ್ಕವಿಲ್ಲ. ನೇರವಾಗಿ ವಿಕೆಟ್ ಕೀಪರ್ ಅರ್ಜುನ್ ಭೋಸ್ಲೆ ಅವರ ಕೈಯಲ್ಲಿ ಚೆಂಡು. ಡಾಟ್ ಬಾಲ್. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದ ಬರ್ತಿರುವಂತಹ ಆಟಗಾರ, ವಿಕೆಟ್ ಕೀಪಿಂಗ್ ನಲ್ಲಿ ಅರ್ಜುನ್ ಭೋಸ್ಲೆ ಶ್ರೇಷ್ಠ ಟೆನ್ನಿಸ್ ಆಟಗಾರ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಮತ್ತೊಂದು ಎಳೆದು ಬಾರಿಸಲು ಪ್ರಯತ್ನ, ಸ್ವಿಂಗ್ ಅಂಡ್ ಮಿಸ್. ಓವರ್ ಮುಕ್ತಾಯ ಅಂತ ಸೂಚನೆ ನಿರ್ಣಾಯಕರಿಂದ. 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 52, 3 ವಿಕೆಟ್ಗಳಷ್ಟಕ್ಕೆ. Oh, you miss a hit, clean board. ಯಾರ್ಕರ್ ಎಸೆತ. ಶಬರಿ ಅವರ ವಿಕೆಟ್ ಪತನವಾಗ್ತಾ ಇದೆ. ಮುಂದಿನ ಬ್ಯಾಟ್ಸ್ಮನ್ ಪ್ರಮೋದ್, ನ್ಯೂ ಬ್ಯಾಟ್ಸ್ಮನ್ ಪ್ರಮೋದ್ ಅಂಕಣಕ್ಕೆ ಆಗಮಿಸಿದ್ದಾರೆ. ಕಾದು ನೋಡೋಣ ಯಾವ ರೀತಿಯಾದ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರಂತ ತಮ್ಮ ತಂಡಕ್ಕಾಗಿ ಪ್ರಮೋದ್. ಮತ್ತೊಮ್ಮೆ ಪುರ್ಷಿ, ಮತ್ತೊಂದು ಸ್ಲೋವರ್ ಈ ಬಾರಿ ಪಿಕ್ ಮಾಡಿದ್ದಾರೆ. ನೇರವಾದಂತಹ ಹೊಡೆತ, ಯಾವುದೇ ಅವಕಾಶವಿಲ್ಲ. ಮತ್ತೊಂದು ಸಿಕ್ಸರ್.
ವೈಡ್ ಯಾರ್ಕರ್ ಎಸೆತ ಎಳೆದು ಬಾರಿಸ್ತಾರೆ. ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಅಂತ ಚೆಂಡು ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ನಿಗೆ ಮಾತ್ರ ಸೀಮಿತವಾಗ್ತಾ ಇದೆ. 1 ರನ್ಗಳೊಂದಿಗೆ ತಂಡದ ಮೊತ್ತ 59. 4 ವಿಕೆಟ್ಗಳ ನಷ್ಟಕ್ಕೆ 6ನೇ ಓವರ್ನ ಪ್ರಗತಿಯಲ್ಲಿ. 8 ಓವರ್ಗಳ ಪಂದ್ಯ ಇರುತ್ತದೆ. ನೋಡೋಣ ಎಷ್ಟು ರನ್ಗಳನ್ನು ಕಲೆ ಹಾಕ್ತಾರಂತ ಕ್ಲಿಯರ್ ಕ್ರೆಡ್ ಸ್ಟ್ರೈಕರ್ಸ್ ತಂಡ. ಮತ್ತೊಮ್ಮೆ ಪುರುಷಿ ಸ್ಲೋವರ್ 1 ವೈಡ್ಗಾಗಿ ಮನವಿ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಬದಿಯಲ್ಲಿ ಬ್ಯಾಟ್ಸ್ಮನ್. ಬಟ್ ಅಂಪೈರ್ಗೆ ಯಾವುದೇ ರೀತಿಯ ಮನ್ನಣೆ ಇಲ್ಲ. ಡಾಟ್ ಬಾಲ್ ಚುಕ್ಕಿ ಎಸ್ತಾ. ಅತ್ಯಂತ ಅನುಭವಿ ಅಂಪೈರ್ಸ್ ಮಹಾರಾಷ್ಟ್ರ ರಾಜ್ಯದ ಮುಂಬೈದಿಂದ ಬರ್ತಾ ಇದ್ದಾರೆ ಅಂಪೈರ್ಗಳು. 3 ಜನ ಅಂಪೈರ್ಸ್ ಈ ಒಂದು ಪ್ರತಿಷ್ಠಿತ ಕ್ರೀಡಾಕೂಟಕ್ಕೆ. ಅದೇ ರೀತಿ ಮತ್ತೊಂದು ಬೌನ್ಸರ್ ತಪ್ಪಲು ಮಾಡಲು ಪ್ರಯತ್ನ. ಬಾಟಮ್ ಎಜ್ ಆಗಿ ನೇರವಾಗಿ ಅರ್ಜುನ್ ಅವರ ಕೈಯಲ್ಲಿ ಚೆಂಡು. ಮತ್ತೊಂದು ಡಾಟ್ ಬಾಲ್. ಶಶಾಂಕ್ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಈ ಒಂದು ಪಂದ್ಯಾವಳಿಗೆ. ವೀಕ್ಷಕ ವಿವರಣೆಗಾರರಾಗಿ ಅತ್ಯಂತ ಅನುಭವಿ ವೀಕ್ಷಕ ವಿವರಣೆಗಾರರಾಗಿ KSPL ನಲ್ಲಿ ಮಾಡಿದಂಥ ಅಬ್ಬಾಸ್ ಬಬ್ಲು ಹಾಗೂ ಅಫ್ಜಲ್ ಬಾಯ್. ಅದೇ ರೀತಿ ನಮ್ಮ ಶೃಂಗೇರಿಯಿಂದ ಉಮೇಶ್. ಮತ್ತೊಮ್ಮೆ ಪುರುಷಿ ಈ ಬಾರಿ ಸ್ಲೋ ರನ್ ಪಿಕ್ ಮಾಡಿದ್ದಾರೆ. ಯಾವುದೇ ಅವಕಾಶವಿಲ್ಲ. ಎಲ್ಲೊಂದು ಬದಲು ಗ್ರೌಂಡ್ ಏನೋ ಚಿಕ್ಕದಾಗ್ತಾ ಇದೆ ಏನೋ ಅನಿಸ್ತಾ ಇದೆ. 6 ಹೋಗ್ತಾ ಇದೆ ನೋಡಿದ್ರೆ. ಮತ್ತೊಮ್ಮೆ 4 ನಿಮಿಷದಲ್ಲಿ ಎರಡು ಓವರ್ನ ಹಾಕ್ಬೇಕಂತ ಥರ್ಡ್ ಅಂಪೈರ್ ಅವರು ಹೇಳ್ತಾ ಇದ್ದಾರೆ. ಕಟ್ ಮಾಡಿದ್ದಾರೆ. ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಅಂತ ಕಾರಣಕ್ಕೂ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಆಕರ್ಷಕವಾದಂತಹ ಕ್ಷೇತ್ರ ರಕ್ಷಣೆ. ನಿಶ್ಚಿತವಾಗಿ ಕೂಡ ತಮ್ಮ ತಂಡಕ್ಕೆ 2 ರನ್ ಉಳಿತಾಯ ಮಾಡಿದ್ದಾರೆ ಅಲ್ಲಿ ಫೀಲ್ಡರ್. ಹರಿ ಕೋಲಾರದಿಂದ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಅಂತ ಹೇಳಬೇಕು.
ಸರ್ 4 ನಿಮಿಷದಲ್ಲಿ 2 ಓವರ್ ಮುಗಿಸ್ಬೇಕಂತ ನಮ್ಮ ಥರ್ಡ್ ಅಂಪೈರ್ ಅವರು ಹೇಳ್ತಾ ಇದ್ದಾರೆ, ಗಮನವಿರಲಿ. ಟೈಮರ್ ಇದಾರೆ, ಥರ್ಡ್ ಅಂಪೈರ್ ಸೆಟ್ ಖರ್ಚುಕೆ. ಮತ್ತೊಮ್ಮೆ ಶಾನ್, ಮತ್ತೊಂದು ಸ್ಲೋವರ್ ಒನ್. ಗಾಳಿಯಲ್ಲಿದೆ ಚೆಂಡು, ಚೆಂಡಿನ ಕೆಳಗೆ ಕ್ಷೇತ್ರ ರಕ್ಷಕರ ಕೈಯಲ್ಲಿ ಚೆಂಡು, ಮತ್ತೊಂದು ಉದ್ದರಿಯ ಪತನ.
correct. Hello, check. After the completion of 8 overs, the score is 73. The target for Trophy Fighters is 74. 8 ओवर की समाप्ति के बाद 73 रन, 74 रन का लक्ष्य को पीछा करना होगा अगर इस मैच को जीतना होगा तो ट्रॉफी फाइटर्स क्या यह लक्ष्य को पूरा कर पाएगी, फिलहाल देखना पड़ेगा। कर्नाटक में एक बहुत ही बड़ा क्रिकेट संग्राम शुरू हो चुका है इस गुंजूर के मैदान पर। इस क्रिकेट श्रृंखला में भाग लेने के लिए महाराष्ट्र की आन बान शान 3 दिग्गज लोग अंपायर्स आ चुके हैं। हमारे मौजूद हैं अंपायर्स जो बहुत ही जाने माने अंपायर्स हैं। रमाकांत पवार जो कि महाराष्ट्र के टॉप क्लास अंपायर में से एक हैं, साथ ही साथ सतीश कुरूप जी महाराष्ट्र के और एक टॉप क्लास अंपायर हैं, और साथ ही अंपायर गोविंद केरकर और एक महाराष्ट्र के बहुत ही जाने माने एक्सपीरियंस एक अनुभवी अंपायर हैं। इन सारे तीनों अंपायर्स को हम इस क्रिकेट श्रृंखला की ओर से बहुत ही आभार हैं और धन्यवाद समर्पित करना चाहेंगे। ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರ ಹಂಬಲ ಬೆಂಬಲ ಜೊತೆಗಾಗಿ ತಮ್ಮ ತನುಮನ ಧನವನ್ನು ಸಮರ್ಪಿಸ್ತಾ ಇರತಕ್ಕಂಥ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು, ಬಡವರ ಬಂಧು, ದೀನದಲಿತರ ಆಶಾ ಕಿರಣ, ಎಲ್ಲ ವರ್ಗದ ಜನರಿಗೂ ಸಮಾನ ರೀತಿಯಲ್ಲಿ ಕಾಣುವಂತ ಜಾತ್ಯತೀತ ನಾಯಕರು, ಈ ಒಂದು ಕ್ರೀಡಾ ಟೂರ್ನಿಗೆ ಬಹಳಷ್ಟು ಸಹಕಾರವನ್ನು ನೀಡುತ್ತಾ ಇರತಕ್ಕಂಥ ದಾನಿಗಳು, ಈ ಒಂದು ಕ್ರೀಡಾಂಗಣ ಗುಂಜೂರಿನ ಅಟಲ್ ಬಿಹಾರಿ ಕ್ರೀಡಾಂಗಣದಲ್ಲಿ ಯಾವುದೇ ಒಂದು ಕ್ರಿಕೆಟ್ ಪಂದ್ಯಾಕೂಟ ನಡೆದರೂ ಕೂಡ ಅವರ ಸಾಥ್ ಅವರ ಜೊತೆ ಇದ್ದೇ ಇರುತ್ತೆ। ಸಾಕಷ್ಟು ಶ್ರೀಮಂತಿಕೆ ಜನರು ಇದ್ರೂ ಕೂಡ ಹೃದಯ ಶ್ರೀಮಂತಿಗೆ ಕೆಲವೊಂದಿಷ್ಟು ಜನ ಮಾತ್ರ ಇರ್ತಾರೆ, ಅದರಲ್ಲಿ ಸಾಲಿನಲ್ಲಿ ಸೇರುವಂತವರು ಈ ಭಾಗದ ಮಾದೇಪುರ ಕ್ಷೇತ್ರದ ನಗರ ಮಂಡಲ ಮಾಜಿ ಅಧ್ಯಕ್ಷರು ಆಗಿರುವಂತಹ ಬಿಜೆಪಿಯ ಮನೋಹರ್ ರೆಡ್ಡಿರವರಿಗೆ ತುಂಬು ಹೃದಯ ಸ್ಪರ್ಶಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ। ಅಲ್ಲಿ ದಿನದ ಮುಂದಿನ ಪಂದ್ಯಕ್ಕಾಗಿ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು। ದಿನದ ಮುಂದಿನ ಪಂದ್ಯಾಕೂಟ ಇನ್ನೇನು ಕೆಲವು ನಿಮಿಷಗಳಲ್ಲಿ ಸಾಗಿ ಬರಲಿಕ್ಕಿದೆ। ಬಾಬು 11 ಮತ್ತು ಗೇಮ್ ಚೇಂಜರ್ಸ್ ಎರಡು ತಂಡದ ಕ್ಯಾಪ್ಟನ್ ಶೀಘ್ರದಲ್ಲಿ ಬರಬೇಕು। ಟಾಸ್ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ। ಹಾಗೆ ಬಾಬು 11 ತಂಡದ ನಾಯಕ ಮತ್ತು ಗೇಮ್ ಚೇಂಜರ್ಸ್ ತಂಡದ ನಾಯಕರಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ತಾ ಇದ್ದಾನೆ, ಶೀಘ್ರಗತಿಯಲ್ಲಿ ಟಾಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು। ಅದೃಷ್ಟದ ನಾಣ್ಯ ಚುಮಕೆ ಕಾರ್ಯಕ್ರಮ ನಮ್ಮ ಪ್ರಮುಖ ವೇದಿಕೆ ಮಹೋದಯದಲ್ಲಿ ಸಾಗಿ ಬರಲಿಕ್ಕಿದೆ। ಟ್ರೋಫಿ ಫೈಟರ್ಸ್
ಸದ್ಯ ಈಗ 74ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ. ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ತಂಡದ ನಾಯಕ ಮೊದಲಿಗೆ ಟಾಸ್ ಅನ್ನು ಜಯಿಸಿ ಬ್ಯಾಟಿಂಗ್ಗೆ ಬರ ಹೋಗಿದ್ರು. 73ರ ಒಂದು ಬೃಹತ್ ಮೊತ್ತವನ್ನು ದಾಖಲಿಸಿದ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ತಂಡ ಸದ್ಯ ಟ್ರೋಫಿ ಫೈಟರ್ಸ್ 74ರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಅವರ ಈಗಾಗಲೇ ಮೊದಲ ಒಂದು ಸೆಷನ್ ಮುಕ್ತಾಯವನ್ನು ಕಂಡಿದ್ದು ಎರಡನೇ ಇನ್ನಿಂಗ್ಸ್ ಆರಂಭವನ್ನು ಕಾಣ್ತಾ ಇದೆ. 73 ಓಟವನ್ನು ದಾಖಲಿಸಿರ್ತಕ್ಕಂಥ ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಮೊದಲಾಗಿ 74ರ ಟಾರ್ಗೆಟ್ ಸಂಖ್ಯೆ ಬಿಡ್ಕೊಡಿ. ಈ ನಡುವೆ ಮೊದಲ ಮುಕ್ತಾಯವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಎಡಬಾಳ ಸೇರ್ಪಡೆ ಅಂಕಿಅಂಶ ಪಟ್ಟನ್ನು ಕಂಡುಕೊಳ್ತಾ ಇದೆ ಕೂಡ. ಆರಂಭಿಕ ದಿನದ ಮೊದಲ ಪಂದ್ಯ ಒಂದು ಅಂಕಗಳ ಬಾಗಿಲಿ ಸಾಗ್ತಾ ಇದೆ. ಎರಡು ಪ್ರತಿಷ್ಠಿತ ಸಂಸ್ಥೆಗಳು ಪಂದ್ಯಾಟವನ್ನು ಆಡುತ್ತಾ ಇದೆ. ಟ್ರೋಫಿ ಫೈಟರ್ಸ್ ಮತ್ತು ಕ್ಲಿಯರ್ ಕಟ್ ಸ್ಟ್ರೈಕರ್ಸ್ ಮೊದಲ ಪಂದ್ಯವನ್ನು ಆಡುತ್ತಾ ಇರ್ತಕ್ಕಂಥ ಎರಡು ತಂಡಗಳು. ಎರಡನೆಯ ಚೆಂಡು ನಡುವೆ ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ನೀಡಬಲ್ಲಂತ ಪ್ರಯತ್ನವನ್ನು ಬೌಲರ್ ಮಾಡುತ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಇಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ ಟಾಸ್ ಜಯವನ್ನು ಕಂಡಿರ್ತಕ್ಕಂಥ ಸಂಸ್ಥೆ ಮೊದಲಾಗಿ ಬ್ಯಾಟ್ ಪಾಸ್ ನಿರ್ಧಾರವನ್ನು ಕೊಂಡು 73 ಓಟವನ್ನು ದಾಖಲಿಸಿಕೊಂಡು 74ರ ಒಂದು ಬೃಹತ್ ಮೊತ್ತ ಟಾರ್ಗೆಟ್ ಸಂಖ್ಯೆ ಬಿಟ್ಟುಕೊಂಡಿದ್ದಾರೆ ಕೂಡ. ಅದ್ಯಾವ ರೀತಿ ಅವರ ಪಂದ್ಯಾಟವನ್ನ ಉಳಿಸಿಕೊಡ್ತಾ ನೋಡಬೇಕಾಗಿದೆ. ಧನು ಹೆಸರಾಗದ ಮೂರನೆಯ ಚೆಂಡು ಮತ್ತೆ ಓಟಗಳು ಬರುತ್ತಾ ಇಲ್ಲ. ಸುಂದರತೆಯ 3 ಚೆಂಡುಗಳು ಆರಂಭಿಕ ಓವರಲ್ಲಿ ದಾಖಲಾತಿಯನ್ನು ಕಾಣುತ್ತಾ ಇದೆ. ಇಲ್ಲಿ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣುತ್ತಾ ಇದ್ದಾವೆ. ಹುಬ್ಬಳ್ಳಿ ಜಿಲ್ಲೆಯ ಬಹಳಷ್ಟು ವ್ಯವಸ್ಥಿತ ಅಪ್ರತಿಮ ಆಟಗಾರ ಅರ್ಜುನ್ ಸ್ಟ್ರೈಕರ್ ಇದ್ದಾರೆ. ಬೇಸಬಲ ಪ್ರಯತ್ನಗಳು ಸಾಗ್ತದೆ. ಬಹಳಷ್ಟು ಮರತೆ ಹೊಡೆತ ಕವರ್ ಸೀಮಾ ರೇಖೆಯ ಹೊರ ಭಾಗವನ್ನು ಕಾಣುತ್ತಾ ಇದೆ. ಮೊದಲ ಬೌಂಡ್ರಿ ಇವಾಗ ಅರ್ಜುನ್ ದಾಖಲಿಸಿದ್ರು. ಅರ್ಜುನ್ ಖಾತೆ ಆರಂಭವನ್ನು ಕಾಣುತ್ತಾ ಇದೆ. ತಡ ಮತ್ತೆ 4 ಎಸ್ಗಳು ಮುಕ್ತಾಯವನ್ನು ಕಾಣುತ್ತಾ ಇದೆ ಕೂಡ. ಮತ್ತೆ 5ನೇ ಬಾರಿ ದಂದು ಹೆಸರಾಗದ ಚೆಂಡು ರಿವರ್ಸ್ ಶಾಟ್ ಹೊಡೆತ ದಾಖಲಿಸಲು ಪ್ರಯತ್ನ ಅರ್ಜುನ್ ಮಾಡ್ತಾ ಇದ್ದಾರೆ. ಕಳೆದ ಚೆಂಡಿಗೆ ಬಹಳಷ್ಟು ಉತ್ತಮ ಒಂದು ಬೌಂಡ್ರಿಯನ್ನು ದಾಖಲಿಸಿರುವ ಯಶಸ್ವಿ ಆಟಗಾರ ಈ ಹಂತದಲ್ಲಿ ಡಾಟ್ ಬಾಲ್ ತಗಲಿ ಅವಕಾಶ ಮಾಡಿಕೊಟ್ರು. ಆರಂಭಿಕರ ಜಾತಿಯಲ್ಲಿ 4 ಓಟಗಳು ಕಾಣ ಸಿಗ್ತಾ ಇದ್ದಾವೆ ಕೂಡ. 74ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇದೆ. ಧನು ಕೊನೆ ಬಾರಿ ಅರ್ಜುನ್ ಸ್ಟ್ರೈಕ್ ಅಲ್ಲಿ. ಅಲ್ಲಿ ಕ್ಲಿಯರ್ ಕ್ರೆಡ್ ಸ್ಟ್ರೈಕರ್ಸ್ 12 ಆಟಗಾರರು ನಮ್ಮ ಕಮೆಂಟ್ರಿ ಬಾಕ್ಸ್ ಬರಬೇಕು ಮೊದಲೇ ತಿಳಿಸ್ತಾ ಇದ್ದಾವೆ. 12 ಆಟಗಾರರು ಇಮಿಡಿಯೇಟ್ಲಿ ಕಳಿಸಿಕೊಡಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ ಕೂಡ. ಇಲ್ಲಿ ಮೊದಲ ಓವರ್ ಮುಕ್ತಾಯವನ್ನು ಧನು ಮಾಡಿ ಕೊಡ್ತಾ ಇದ್ದಾರೆ. ತಳ ಮೊತ್ತವು ಕೂಡ 5 ಓಟವನ್ನು ತಲುಪ್ತಾ ಇದೆ.
ಎರಡನೇ ಓವರ್ ಮೊದಲ ಚೆಂಡು ಮಿಥುನ್ ಮುಕ್ತಾಯವನ್ನು ಮಾಡಿಕೊಡುತ್ತಾರೆ. ಓಟಗಳು ಬರುತ್ತಾ ಇಲ್ಲ. ಆರಂಭಿಕ ಓವರನ್ನು ಧನು ಬಹಳ ಉತ್ತಮತೆ ಮುಕ್ತಾಯವನ್ನು ಮಾಡಿಕೊಟ್ಟಿದ್ದಾರೆ. ಆರಂಭಿಕ 6 ಚೆಂಡುಗಳಲ್ಲಿ ಕೇವಲ 5 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಮೊದಲ ಓವರ್ ಅರ್ಜುನ್ ಒಂದೆಡೆ ಮೊದಲ ಬೌಂಡ್ರಿಯನ್ನು ದಾಖಲಿಸಿದ್ದಾರೆ ಕೂಡ. 74ರ ಟಾರ್ಗೆಟ್ ಸಂಖ್ಯೆಯಲ್ಲಿ ಚೇಂಜ್ ಮಾಡುತ್ತಾ ಇದೆ. ನಗತವನ್ನ ಕಾಣುತ್ತಾ ರಗತ ಚೆಂಡು ಸುಂದರತೆಯ ಹೊಡೆತ ಬಿಡು ವಿಕೆಟ್ ಸೀಮಾರೇಖೆಯ ಹೊರ ಭಾಗವನ್ನು ಕಾಣುತ್ತಾ ಇದೆ. 4 ಓಟಗಳ ಸೇರ್ಪಡೆ. ಇಲ್ಲಿ ಬೌಂಡ್ರಿ ಮತ್ತೆ ದಾಖಲಾತಿಯನ್ನು ಕಾಣುತ್ತಾ ಇದೆ. ತಳ ಮೊತ್ತವು ಕೂಡ 4 ಓಟಗಳ ಮುಖಾಂತರ ಇವಾಗ 9 ಓಟವನ್ನು ತಲುಪ್ತಾ ಇದೆ. ಒಂಬತ್ತು ಓಟಗಳು ಕಾಣ ಸಿಗ್ತಾ ಇದ್ದಾವೆ. ಆರಂಭಿಕ ಸರದಿ ಆಟಗಾರರು ಬಹಳಷ್ಟು ತಮ್ಮ ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಕೂಡ. ಬೆರಸರ ಹೊಡೆತ ದಾಗಸನ ಬೃಹತ ಸುಂದರತೆ ಹೊಡೆತ ಮತ್ತೆ ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕಾಣುತ್ತಾ ಇದೆ. ಸಿಕ್ಸರ್ ಅನ್ನು ದಾಖಲಿಸಿದ್ರು. 6 ಓಟಗಳ ಸೇರ್ಪಡೆಯನ್ನು ಕಾಣುತ್ತಾ ಇದ್ದಾವೆ ಕೂಡ. ತಳ ಮೊತ್ತವು ಕೂಡ 15 ಓಟವನ್ನು ತಲುಪ್ತಾ ಇದೆ. ಒಂದು ಸಿಕ್ಸರ್ ಜೊತೆಗಾಗಿ 2 ಬೌಂಡ್ರಿ ಈಗಾಗಲೇ ಅರ್ಜುನ್ ದಾಖಲಿಸ್ತಾ ಇದ್ದಾರೆ. ಹದಿನೈದು ಓಟವನ್ನು ತಲುಪ್ತಾ ಇದೆ. ಇಲ್ಲ ಮತ್ತೆ 4ನೇ ಬಾರಿ ನಾಲ್ಕನೆಯ ಚೆಂಡು ನೆಗೆತವನ್ನ ಕಾಣುತ್ತಾ ಇದ್ದ ವೈಡ್ ಬಾಲ್ ಸೂಚನೆ. ನಿರ್ಣಾಯಕ ರವಾನಿಸ್ತಾ ಇದ್ದಾರೆ. ಅತಿಕ್ರಮ ಓಟಗಳ ಸೇರ್ಪಡೆಯೂ ಕೂಡ 1 ಓಟದ ಹೆಚ್ಚುವರಿ ತಳ ಮೊತ್ತ 16 ಓಟವನ್ನು ತಲುಪ್ತಾ ಇದೆ ಕೂಡ. 74ರ ಟಾರ್ಗೆಟ್ ಸಂಖ್ಯೆಯಲ್ಲಿ ಚೇಂಜ್ ಮಾಡುತ್ತಾ ಇದೆ. ಮತ್ತೆ ಬೇಸವಲ ಬೃಹತ ಸುಂದರತೆ ಹೊಡೆತ ತನ್ಮೂಲಕ ಅರ್ಜುನ್ ದಾಡಬೇಕಾದ್ರೆ ಇವಾಗ ಮತ್ತೊಂದು ಸಿಕ್ಸರ್ ದಾಖಲಾತಿಯನ್ನು ಕಾಣುತ್ತಾ ಇದೆ. 6 ಓಟಗಳ ಸೇರ್ಪಡೆ. ಈಗಾಗಲೇ 2 ಬೌಂಡ್ರಿ ಮತ್ತು 2 ಸಿಕ್ಸರ್ ಅರ್ಜುನ್ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಹಾರ್ಡ್ ಬಾಲ್ ಕ್ರಿಕೆಟ್ ಪಂದ್ಯ. ಮೋರನವರಿಗಾಗಿ ಹೊಸ ಬೌಲರ್ ಪ್ರಮೋದಿತ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ತಳ ಮೊತ್ತ 32.
2 ಓವರ್ ಈಗಾಗಲೇ ಮುಕ್ತಾಯವನ್ನು ಕಂಡಿದೆ ಕೂಡ. ಆರಂಭಿಕ ಸರದಿ ಆಟಗಾರ ಅಂಕಣ ಎಂಟರನ್ನ ಕಂಡಿರ್ತಕ್ಕಂಥ ಹರಿ ಮತ್ತು ಅರ್ಜುನ್ ಆಟ ಜೊತೆ ಆಟ ಮುಂದುವರಿ ಗಾದಿಯನ್ನು ಕಾಣುತ್ತಾ ಇದೆ. 3ನೇ ಓವರ್ ಮೊದಲ ಚೆಂಡಿಗಾಗಿ ಅಲ್ಲಿ ಪಂದ್ಯವನ್ನು ಮುಂದುವರಿಸಬೇಕು. ಹರಿ ಗೆಲ್ಸಿರ್ತಕ್ಕಂಥ 3ನೇ ಓವರ್ ಮೊದಲ ಚೆಂಡು. ಹರಿ ಓಟವನ್ನು ದಾಖಲಿಸಿದ ಓಟಗಳ ಹೆಚ್ಚುವರಿ ತಡ ಮೊತ್ತವು ಕೂಡ ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 33 ಓಟವನ್ನು ತಲುಪ್ತಾ ಇದೆ. 74ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡುತ್ತಾ ಇದ್ದಾರೆ. ಬೆಳಗಿನ ಅವಧಿಯಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿ ಶುಭಾರಂಭವನ್ನು ಕಂಡಿರ್ತಕ್ಕಂಥ ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ 2026 ಮೊದಲ ಪಂದ್ಯ ಅಂಕಣ ಭಾಗದಲ್ಲಿ ಮುಂದುವರಿ ಗಾದಿಯನ್ನು ಕಾಣುತ್ತಾ ಇದೆ. ಒಂದು ತಂಡ ಮೊದಲೊಂದು ಜಯವನ್ನು ಕಾಣುತ್ತೆ ನೋಡಬೇಕಾಗಿದೆ. ಎರಡನೆಯ ಚೆಂಡು ನಡುವೆತ ನೋ ಬಾಲ್ ಸೂಚನೆ ನಿರ್ಣಾಯಕರ ಸರಿಚೂರಿ ಊಟಗಳ ಸೇರ್ಪಾಡೆ ಈ ಹಂತದಲ್ಲಿ ಫ್ರೀಡ್ ಜಾರಿಯನ್ನು ಪಡ್ಕೊಳ್ತಾ ಇದೆ ಕೂಡ. ಡಾಲ್ಫನ್ಗಳ ಜೊತೆಗಾಗಿ ವಿಕೆಟ್ಸ್ ಅನ್ನು ಪಡ್ಕೋಬೇಕಾಗಿರ್ತಕ್ಕಂಥ ಬೌಲರ್ಸ್ಗಳು ಈ ರೀತಿ ಹೆಚ್ಚುವರಿ ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೂವತ್ತ 8 ಊಟವನ್ನು ತಲುಪ್ತಾ ಇದೆ. ಮತ್ತೆ ಬೀಸಬಲ್ಲ ಭಾರತಗಳು ಸಾಗ್ತಾರೆ. ಬಹಳ ಬರುತ್ತೆ ಹೊರತ ಡಿಫಲ್ ಆಗಿ ಭಾಗವಹಿಸಿದ ಸುಂದರತೆಯ ಹೊರತವನ್ನು ಮತ್ತೆ ಟ್ರೋಫಿ ಫೈಟರ್ಸ್ ಆಟಗಾರ ದಾಖಲಿಸ್ತಾ ಇದ್ದಾರೆ. ಇಲ್ಲಿ ಬೌಂಡ್ರಿ ದಾಖಲಾತಿ ಕಾಣುತ್ತಾ ಇದ್ದಾಳೆ. ಮೊತ್ತವು ಕೂಡ 42 ಊಟವನ್ನು ತಲುಪ್ತಾ ಇದೆ. 74ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡುತ್ತಾ ಇದ್ದಾರೆ ಟ್ರೋಫಿ ಫೈಟರ್ಸ್. ಇವಾಗ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಪ್ರಗತಿಯ 3ನೇ ಓವರ್ನಲ್ಲಿ ಬಹಳಷ್ಟು ತಂದು ಬಿರುಸಿನ ಆರಂಭ ಕಾಣ್ತಾ ಇದ್ದಾರೆ ಕೂಡ. ಮೊದಲ ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರಗಳಾಗಿದ್ದಾರೆ. ನಗತವರ ಕಾಣ್ತಾ ಚೆಂಡು ನಡುವೆ ನಿರೀಕ್ಷಿತ ಹೊರತಗಳು ಬರ್ತಾ ಇಲ್ಲ. ಒಂದು ಓಟಗಳಿಗೆ ಮಾತ್ರ ಅವಕಾಶವನ್ನಿತ ಮಾಡಿಕೊಳ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದ್ದೇವೆ. ನೋಡ ಮೊತ್ತವು ಕೂಡ ಮತ್ತೆ ಈ ರೀತಿಯನ್ನು ಕಾಣ್ತಾ ಇದೆ. 43 ಓಟಗಳು ಕಾಣ ಸಿಗ್ತಾ ಇದ್ದಾವೆ. 3 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ತಡ ಮೊತ್ತವು ಕೂಡ 43. ಅದ್ಯಾವ ಎಸ್ಆರ್ 4ನೇ ಓವರ್ಗಾಗಿ ಪರಿಚಯಿಸಿ ನೋಡಬೇಕಾಗಿದೆ. ಆರಂಭಿಕ ಹಂತದ ಟಾಸ್ ಪರಾಜಯವನ್ನು ಟ್ರೋಫಿ ಫೈಟರ್ಸ್ ಕಂಡ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಬಿರುಸಿನ ಆರಂಭವನ್ನು ಕಾಣ್ತಾ ಇದೆ. ಆರಂಭಿಕ ಸರದಿ ಆಟಗಾರ ಹುಬ್ಬಳ್ಳಿಯ ಅರ್ಜುನ್ ಮತ್ತು ಹರಿ ಇಲ್ಲಿ ಜೊತೆ ಆಟ ಮುಂದುವರಿ ಗಾದಿಯನ್ನು ಕಾಣ್ತಾ ಇದೆ ಕೂಡ. ಬಹಳಷ್ಟು ಸಮಾಲೋಚನೆಗಳ ಬಳಿಕ 4ನೇ ಓವರ್ಗಾಗಿ ಹೊಸ ಬೌಲರ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ.
ಅಲ್ಸನ್ ಮತ್ತೆರಡನೆಯ ಬಾರಿ 4ರ ಚಾಲ್ತಿಯಲ್ಲಿ ಒಂದೆಡೆ 44 ಓಟಗಳ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದ್ದಾವೆ. ಎರಡನೆಯ ಚೆಂಡು ನಡುವೆ ಡಿಪ್ಪೆಟ್ಗೂ ಬಾಲಿಗೆ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಗಾಳಿಯೊಂದು ಲಾಭವನ್ನು ಪಡ್ಕೊಂಡ್ರು. ಇಲ್ಲಿ 6 ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಾಡೆ. ತಳಮತ್ತವು ಅರ್ಧಾಂಶವನ್ನು ತಲುಪ್ತಾ ಇದೆ. 50 ಓಟವನ್ನು ತಲುಪ್ತಾ ಇದ್ದಾರೆ 4ನೆಯ ಒಬ್ಬರ ಚಾಲ್ತಿಯಲ್ಲಿ ಕೂಡ. ಇಪ್ಪತ್ತ 4 ಓಟಗಳು ಬರಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಜಯಕ್ಕಾಗಿ. 74ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡುತ್ತಾ ಇದೆ. 45ರಂದು ಅಜಯದ ಆಟವನ್ನು ಪ್ರಸ್ತುತ ಪಂದ್ಯಾಟದ ಅರ್ಜುನ್ ಮುಂದುವರಿಸ್ತಾ ಇದ್ದಾರೆ. ನೋಬಾ ಸೂಚನಾ ತೀರ್ಪುಗಾರ ರವಾನ ಸರತಿ ಹೆಚ್ಚುವರಿ ಓಟಗಳ ಸೇರ್ಪಡೆ ನಡುವೆ 55 ಓಟವನ್ನು ತಲುಪ್ತಾ ಇದೆ. ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ 2026ರಂದು ಹಗಲು ರಾತ್ರಿಯ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡುತ್ತಾ ಇರತಕ್ಕಂಥ ಸಂಸ್ಥೆ ಆಸಿಫ್ ಮತ್ತು ಅಸ್ಗಾರ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ಒಂದು ಪಂದ್ಯಾಕೂಟದ ಚಿತ್ರೀಕರಣ ಮಾಡಿ ಯೂಟ್ಯೂಬ್ ಮುಖಾಂತರ ಬಿತ್ತರಿಸ್ತಾ ಇದ್ದಾರೆ. ಆ ಸಂಸ್ಥೆಗೆ ಕೂಡ ಮೊದಲಾಗಿ ನಾವು ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹೊಳದ ದಾಖಲಿಸಲ ಪ್ರಯತ್ನ. ಹುಬ್ಬಳ್ಳಿ ಆಟಗಾರ ಅರ್ಜುನ್ ದಾಣ ಮುಖಾಂತರ ಇವಾಗ ಆರಂಭಿಕ ಪಂದ್ಯದ ಅರ್ಧ ಶತಕವನ್ನು ದಾಖಲಿಸ್ತಾ ಇದ್ದಾರೆ. ಆಟಗಾರರಿಗೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. ಟ್ರೋಫಿ ಫೈಟರ್ಸ್ ಪರವಾಗಿ ಆರಂಭಿಕ ಅಂತರ ಆಟಗಾರರಿಗೆ ಅಂಕಣಕ್ಕೆ ಕೆಳಗಿಳಿರ್ತಕ್ಕಂಥ ಆಟಗಾರ ಈಗಾಗಲೇ ಅರ್ಧ ಶತಕವನ್ನು ಮೊದಲ ಪಂದ್ಯದಲ್ಲಿ ದಾಖಲಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. ತಳಮತ್ತ 61 ಓಟವನ್ನು ತಲುಪ್ತಾ ಇದೆ. 21 ಚೆಂಡುಗಳಲ್ಲಿ 55ರ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಹುಬ್ಬಳ್ಳಿ ಆಟಗಾರ ಅರ್ಜುನ್ ಅವರು. ಮತ್ತೆ ಬೀಸಬಲ್ಲ ಪ್ರಯತ್ನ ಸುಂದರತೆಯ ಹೊಳತ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ನಡುವೆ ಒಂದು ಊಟದ ಹೆಚ್ಚುವರಿ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಅಂತಿಮ ಹಂತದಲ್ಲಿದ್ದ ಒಂದು ಊಟಗಳಿಗೆ ಅವಕಾಶ ಮಾಡಿಕೊಟ್ರು. 62 ಊಟವನ್ನು ತಲುಪ್ತಾ ಇದೆ. ಆರಂಭಿಕ ಓವರ್ದನ್ನು 5 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು ಕೂಡ ಆ ಬಳಿಕದ 2 ಮತ್ತು 3 ಓವರ್ಗಳಲ್ಲಿ ಬಹಳಷ್ಟು ಮತ್ತು ಆರಾಮವನ್ನು ಕಂಡಿದ್ದಾರೆ. ನಾಲ್ಕನೆಯ ಚೆಂಡು ಈತ ಬಹಳಷ್ಟು ಮತ್ತೆ ಹೊಳತ ಮತ್ತು ದಾಖಲಾತಿಯನ್ನು ಕಾಣುತ್ತಾ ಇದೆ. ನೋಮ್ಯಾನ್ಸ್ ಲ್ಯಾಂಡ್ಗೆ ಬೀಳ್ತಾ ಇದೆ ಚೆಂಡು. 2ನೇ ಒಂದು ಓಟಗಳು ಮತ್ತೆ ಯಶಸ್ಸಿನ ಹಾದಿಯನ್ನು ಕಾಣುತ್ತಾ ಇದೆ. ಅಂತಿಮ ಹಂತದಲ್ಲಿ 3 ಓಟಗಳು ಹೆಚ್ಚುವರಿ ಕಾಣುತ್ತಾ ಇದೆ. 65 ಓಟವನ್ನು ತಲುಪ್ತಾ ಇದ್ದಾರೆ. 9 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಲ್ಸಾನ್ ಹೆಸರಾದ 5ನೆಯ ಚೆಂಡು ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ರನ್ನಿಂಗ್ ಕ್ಯಾಚ್ ಪಡ್ಕೊಳ್ಳುವಂತ ಪ್ರಯತ್ನಗಳು ಸಾಗಿದ್ರು ಕೂಡ ಅಂತಿಮ ಹಂತದಲ್ಲಿ ಯಶಸ್ಸನ್ನ ಕಾಣುತ್ತಾ ಇಲ್ಲ. ಇಲ್ಲಿ ಮತ್ತೆ ಓಟಗಳ ಸೇರ್ಪಾಡೆ ಅಂಕಿಅಂಶ ಪಟ್ಟಿಯನ್ನು ಕಾಣುತ್ತಾ ಇದ್ದಾವೆ. ಅಂಕಿಅಂಶ ಪಟ್ಟಿಯಲ್ಲಿ 66 ಓಟಗಳು ಕಾಣ ಸಿಗ್ತಾ ಇದ್ದಾವೆ ಕೂಡ. KHPL 2026ರ ಮೊದಲ ಪಂದ್ಯ ಬಹಳಷ್ಟು ವ್ಯವಸ್ಥಿತವಾಗಿ ಮುನ್ನುಗ್ತಾ ಇದೆ ಕೂಡ. ಇದಾದ ಬಳಿಕ 2ನೆಯ ಪಂದ್ಯ ಆರಂಭವನ್ನ ಕಾಣಲಿಕ್ಕಿದೆ. ಹರಿಗಸರಗದ 4ರ ಕೊನೆಯ ಚೆಂಡು ಊಟಗಳು ಬರುತ್ತಾ ಇಲ್ಲ. ನಡುವೆ ಓವರ್ ಮುಕ್ತಾಯವನ್ನು ಕಾಣುತ್ತಾ ಇದೆ. ಮುಕ್ತಾಯದ 4 ಓವರ್ಗಳಲ್ಲಿ ಟ್ರೋಫಿ ಫೈಟರ್ಸ್ ಆಟಗಾರರು 66 ಊಟವನ್ನು ತಲುಪ್ತಾ ಇದ್ದಾರೆ ಕೂಡ. ಅಂತಿಮ 24 8 ಊಟಗಳ ಅವಶ್ಯಕತೆ. 24ಕ್ಕೆ 8 ಊಟಗಳು ಬರಬೇಕಾಗಿದೆ. ಆರಂಭಿಕ ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರವನ್ನು ಮಾಡುತ್ತಾ ಇರತಕ್ಕಂಥ ಸಂಸ್ಥೆ ಟ್ರೋಫಿ ಫೈಟರ್ಸ್ ಒಂದೆಡೆ ಜಯದ ನಿರೀಕ್ಷೆಯಲ್ಲಿದೆ ಕೂಡ.
ನಮ್ಮ ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ನಮ್ಮ ಸಂಘಟಕರು ಮಾಡ್ತಾರೆ. ಆಟಗಾರರು ಎಲ್ಲರೂ ಕೂಡ ಸಾಗಬೇಕೆನ್ನೋದಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ನಮ್ಮ ಸಂಘಟಕರು ಮಾಡಿದ್ದಾರೆ. ದಯಮಾಡಿ ಎಲ್ಲ ಆಟಗಾರರು ಕೂಡ ಊಟವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದು ಹೊಸ ಬೌಲರ್ ಅನ್ನು ಪರಿಚಯಿಸಿದ ಸಮಾಲೋಚನೆಗಳು ಸಾಗ್ತಾ ಇದೆ. ಇತ 4 ಓವರ್ ಮುಕ್ತಾಯದ ಬಳಿಕ ನಾವು ವೀಕ್ಷಕರಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. KSPL ಮತ್ತು ISL ವೀಕ್ಷಕರನ್ನು ಮಾಡಿದಂತವರು ನಮ್ಮ ಎಂಟು ಓಟುಗಳು ಬರಬೇಕಾಗಿದೆ. ಜಯಕ್ಕಾಗಿ ಹೊಸ ಬೌಲರ್ ಗೋಕುಲ್ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. 5ನೇ ಓವರ್ಗಾಗಿ ಜಯಕ್ಕಾಗಿ 8 ಓಟದ ಅವಶ್ಯಕತೆ. ಬಹಳಷ್ಟು ತಮ್ಮ ರೀತಿಯ ಸುಂದರತೆಯ ಹೊಡೆತ ಅರ್ಜುನ್ ದಾಡ ಮುಖಾಂತರ ಮತ್ತೆ ಓಟಗಳು ಬರ್ತಾ ಇದೆ. 1 ಓಟಗಳ ಹೆಚ್ಚುವರಿ ತಂಡದ ಮೊತ್ತವೂ ಕೂಡ ಇಲ್ಲಿ ಮತ್ತೆ ಏರಿಕೆಯನ್ನು ಕಾಣುತ್ತದೆ. 7 ಓಟಗಳ ಅವಶ್ಯಕತೆ. ಆರಂಭಿಕ ಹಂತದ ಅಂಕಣ ಇಟ್ಟನ್ನು ಕಂಡಿರ್ತಕ್ಕಂಥ ದಾರಿ ಮತ್ತು ಅರ್ಜುನ್ ಒಂದೆಡೆ ಪಂದ್ಯವನ್ನು ಜಯಿಸಿಕೊಡುವ ಅಂತಿಮ ಹಂತವನ್ನು ತಲುಪ್ತಾ ಇದ್ದಾರೆ. ಗೋಕುಲ ಸೆರೆದಾಗ 2ನೇ ಚೆಂಡು ಹರಿ ರಿವರ್ಸ್ ಶಾಟ್ ಹೊಡೆತನ ದಾಖಲಿಸಲು ಪ್ರಯತ್ನವನ್ನ ಕಂಡ್ರು. ಯಶಸ್ಸನ್ನ ಕಾಣುತ್ತಲ್ಲಿ ಡಾಟ್ ಬಾಲ್ ಸೇರ್ಪಡೆ 5ನೇ ಓವರ್ನಲ್ಲಿ ಕಂಡುಕೊಳ್ತಾ ಇದ್ದಾವೆ ಕೂಡ. ಹರಿ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ತಳಮೊತ್ತ 67 ಓಟಗಳು. ನಟನಾರ ಹೊಡೆತನ ದಾಖಲಿಸಲು ಪ್ರಯತ್ನಗಳು ಸಾಗ್ತಾ ಇದೆ. ಲಂಗಾಫಲ್ ಕ್ಷೇತ್ರ ದಾಖಲೆ ಕಾಣ್ತಾ ಇದೆ. 1 ಓಟದ ಸೇರ್ಪಡೆ ಹರಿ ಕಾಣ್ತಾ ಇದ್ದಾರೆ. ತಂಡದ ಮೊತ್ತವೂ ಕೂಡ 68 ಓಟವನ್ನು ತಲುಪ್ತಾ ಇದ್ದಾರೆ. 74 ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡುತ್ತಾ ಇರ್ತಕ್ಕಂಥ ಟ್ರೋಫಿ ಫೈಟರ್ಸ್ ತಂಡ. ಗೋಕುಲ ಸರಗದ 4ನೇ ಚೆಂಡು ಸ್ವಲ್ಪ ಮಟ್ಟಿಗೆ ಚೆಂಡಿಗೆ ನೆಗತವನ್ನು ನೀಡಬಲ್ಲ ಪ್ರಯತ್ನವನ್ನ ಕಂಡ್ರು. ಇದುವರೆಗೆ ಬಹಳ ಅಶ್ವತ್ಥವಾದ ಏಕಾಂಗಿ ಆಟವನ್ನು ಆಡಿರ್ತಕ್ಕಂಥ ಹುಬ್ಬಳ್ಳಿಯ ಅರ್ಜುನ್ ಅಂತಿಮ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಈ ಒಂದು ಪಂದ್ಯ ಕೂಡ ಮೊದಲೊಂದು ಅರ್ಧ ಶತವನ್ನು ದಾಖಲಿಸಿರುವಂತ ಆಟಗಾರ ಕೂಡ ಈ ಹಂತದಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಮೊದಲೊಂದು ಯಶಸ್ಸು ಈ ಹಂತದಲ್ಲಿ ಗೋಕುಲ್ ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರನ ಸೇರ್ಪಡೆ ಸೀನಾ ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರು ಓಟಗಳ ಅವಶ್ಯಕತೆ ಕಾಣ್ತಾ ಇದೆ. ಸೀನಾ ಹೊಸ ಆಟಗಾರ. ಗೋಕುಲ್ 5ನೇ ಬಾರಿ. ಸೀನಾಗೆ ಸೆರಗದ ಚೆಂಡು ಕವರ್ಸ್ ಭಾಗದಲ್ಲಿ ಬೀಸಬಲ್ಲ ಪ್ರಯತ್ನ ಸೀನಾ ಮಾಡುತ್ತಾರೆ. ಓಟಗಳು ಬರ್ತಾ ಇಲ್ಲ. ಕಳೆದೊಂದು ಎಸೆದಲ್ಲಿ ಮೊದಲೊಂದು ಯಶಸ್ಸನ್ನು ಕಂಡಿರ್ತಕ್ಕಂಥ ಬೌಲರ್ ಗೋಕುಲ್ ಒಂದೆಡೆ ಇವಾಗ ಡಾಟ್ ಬಾಲ್ ದಾಖಲಿಸ್ತಾ ಇದ್ದಾರೆ. ಈ ಓವರ್ ಮುಕ್ತಾಯ ಕೊನೆ ಒಂದು ಎಸೆಗಳಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಮತ್ತೆ ಓಟಗಳು ಬರ್ತಾ ಇಲ್ಲ. ಸುಂದರತೆಯ ಚೆಂಡನ ಅಂತಿಮ ದಾಖಲಿಸ್ತಾರೆ. ಓವರ್ ಕೂಡ ಗೋಕುಲ್ ಮುಕ್ತಾಯವನ್ನು ಮಾಡಿಕೊಟ್ರು. ಮುಕ್ತಾಯವನ್ನು ಕಾಣ್ತಾ ಇರೋದು 5 ಓವರ್ಗಳ ಬಳಿಕ ತಂಡ ಮೊತ್ತವೂ ಕೂಡ 68 ಓಟವನ್ನು ತಲುಪ್ತಾ ಇದ್ದಾರೆ. ಹದಿನೆಂಟು ಎಸೆಗಳು ಬಾಕಿ ಉಳಿತಾ ಇದೆ. 6 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ.
6 ಓಟಗಳು ಬರಬೇಕಾಗಿದೆ ಇನ್ನಿರ್ತಕ್ಕಂಥ 18 ಎಸೆಗಳಲ್ಲಿ. ಧನು ಎಲ್ಸಾರ್ಗ ಭಾಗದಲ್ಲಿ 18ಕ್ಕೆ 6 ಓಟದ ಅವಶ್ಯಕತೆ. ಹರಿ ಗಸರಗತ ಚೆಂಡು ನಡುವೆ ಹರಿ ಓಟವನ್ನು ದಾಖಲಿಸಲು ಡೀಪ್ ಮಿಡ್ಗೆ ಬಾದಲು ಒಂದು ಓಟವನ್ನು ಸೇರ್ಪಾಡ. 2ನೇ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನ ಹರಿ ಮತ್ತು ಸೀನಾ ಕಂಡ್ರು. 2 ಓಟಗಳ ಪೂರೈಕೆಯೂ ಕೂಡ ತಳಮತ್ತ 2 ಓಟ ಸೇರ್ಪಡಿವಾಗ 70 ಓಟವನ್ನು ತಲುಪ್ತಾ ಇದೆ. 4 ಓಟಗಳು ಬರಬೇಕಾಗಿದೆ ಇನ್ನಿರ್ತಕ್ಕಂಥ 17 ಎಸೆತಗಳಲ್ಲಿ. ಟ್ರೋಫಿ ಫೈಟರ್ಸ್ ಒಂದೆಡೆ ಜಯದ ನಿರೀಕ್ಷೆಯಲ್ಲಿದ್ದಾರೆ. 2ನೇ ಚೆಂಡು ಬಹಳ ಶುದ್ಧ ಬಲತೆ ಹೊಳತ ಮತ್ತೆ ತಟ್ಟಿಮುಟ್ಟಿ ಊಟವನ್ನು ಹರಿ ದಾಖಲಿಸಬಲ್ಲ ಪ್ರಯತ್ನವನ್ನು ಕಂಡ್ರೆ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಪಾಯಿಂಟ್ ಬಾಲ್ ಒಂದು ಊಟದ ಸೇರ್ಪಾಡೆ 71 ಊಟವನ್ನು ತಲುಪ್ತಾ ಇದೆ. ಎರಡನೇ ಕ್ರಮಾಂಕದ ಆಟಗಾರ ಸೀನಾ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಸೀನಾಗೆ ಸರ ಮೌರನಯ್ಯ ಚೆಂಡು ನಡುವೆ ಮತ್ತೆ ಓಟಗಳು ಬರೀತಾ ಇದೆ. ಮತ್ತೆ ಸ್ಟ್ರೈಕ್ ಕೂಡ ರೋಟೇಟ್ ಆಗ್ತಾ ಇದೆ. ದೊಡ್ಡದ ಹೆಚ್ಚುವರಿ 72 ಊಟವನ್ನು ತಲುಪ್ತಾ ಇದೆ. 74 ಒಂದು ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ ಜಯಕ್ಕಾಗಿ 2 ಊಟಗಳು ಬರಬೇಕಾಗಿದೆ. ಮತ್ತೆ 4ನೇ ಬಾರಿ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಆರಂಭಿಕ ಹಂತದಲ್ಲಿ ಮೊದಲ ಓವರ್ ಅನ್ನು ಬಹಳ ಅತ್ಯುತ್ತಮವಾಗಿ ಮುಕ್ತಾಯವನ್ನು ಮಾಡಿಕೊಟ್ಟಂತ ಯಶಸ್ವಿ ಬೌಲರ್ ಧನು ಒಂದೆಡೆ 2ನೇ ವೈಯಕ್ತಿಕ ಓವರ್ ಅನ್ನು ದಾಖಲಿಸ್ತಾ ಇದ್ದಾರೆ. 72ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ ಕೂಡ. 2 ಓಟದ ಅವಶ್ಯಕತೆ ಏನಿರ್ತಕ್ಕಂಥ 14 ಚೆಂಡುಗಳಲ್ಲಿ. ಐದನೆಯ ಚೆಂಡು ನಡುವೆ ಗೂಟದಿಂಬಾದ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಹೊದರೆ ಕೂಡ ಆಘಾತವನ್ನ ಕಾಣ್ತಾ ಇದೆ. ಅಂತಿಮದಲ್ಲಿ 2ನೇ ವಿಕೆಟ್ಸ್ ಅನ್ನು ಇಲ್ಲಿ ಕಳ್ಕೊಳ್ತಾ ಇದೆ ಕೂಡ. ಆರಂಭಿಕ ಸರದ 2 ಮಂದಿ ಆಟಗಾರ ವಿಕೆಟ್ಸ್ ಅನ್ನ ಕಳ್ಕೊಂಡಿದ್ದಾರೆ. ಈತ ಅದ್ಯಾವ ಆಟಗಾರ ಎಂಟನ್ನ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಹೊಸ ಆಟಗಾರರ ಸೇರ್ಪಡೆ ಶಾನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. 2 ಓಟಗಳ ಅವಶ್ಯಕತೆ. ಶಾನ್ ಗೆಲ್ಸರಗದ ಕೊನೆಯ ಚೆಂಡು ಓಟಗಳು ಬರುತ್ತಲೇ ಒಬ್ಬರು ಕೂಡ ಮುಕ್ತಾಯವನ್ನು ಧನು ಮಾಡಿಕೊಡ್ತಾ ಇದ್ದಾರೆ. ಮುಕ್ತಾಯ ಕಾಣ್ತಾ ಇರ್ತಕ್ಕಂಥ 6 ಓವರ್ಗಳಲ್ಲಿ 72ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಅಂತಿಮ 12 ಎಸೆತಗಳು ಬಾಕಿ ಉಳಿತಾ ಇದೆ. ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ. ಅದ್ಯಾವ ಎಸೆಗಾರನ್ನು ಪರಿಚಯಿಸಿದ್ದಾರೆ ನೋಡಬೇಕಾಗಿದೆ. 7ನೇ ಓವರ್ಗಾಗಿ ಒಂದೆಡೆ ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯ ಕೂಡ 8 ಓವರ್ ರೂಪದಲ್ಲಿ ಸಾಗ್ತಾ ಇದೆ ಕೂಡ. ಮೊದಲ ಪಂದ್ಯ ಮುಕ್ತಾಯವನ್ನು ಕಾಣಲಿಕ್ಕೆ ಅಂತಿಮ 12 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಗೋಕುಲ್ 7ನೇ ಓವರ್ಗಾಗಿ 2 ಓಟದ ಅವಶ್ಯಕತೆ. ಸೀನಾ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಬಹಳ ಶತಮಾನ ಹೊಳತನ ದಾಖಲಿಸಲು ಪ್ರಯತ್ನಗಳ ನಡುವೆ ಇತ್ತ ಸೀನಾ ಬಹಳ ಯಶಸ್ಸಿನ ಹೊಳತನ ದಾಖಲಿಸಿದ್ರು. ಇಲ್ಲಿ ಟ್ರೋಫಿ ಫೈಟರ್ಸ್ ಮೊದಲ ಪಂದ್ಯವನ್ನ ಕ್ಲಿಯರ್ ಟ್ರೈಗರ್ಸ್ ಬರೋದ ವಿರುದ್ಧವಾಗಿ ಜಯವನ್ನ ಕಾಣ್ತಾ ಇದೆ. ಇಲ್ಲಿ ಮೊದಲ ಪಂದ್ಯ ಮುಕ್ತಾಯವನ್ನ ಕಾಣ್ತಾ ಇದೆ. ಟ್ರೋಫಿ ಫೈಟರ್ಸ್ ಮೊದಲ ಜಯವನ್ನ ಕಾಣ್ತಾ ಇದೆ ಕೂಡ.
ಹಲೋ ಚೆಕ್ ಹಲೋ